ನನ್ನ ತೋಟದಲ್ಲಿ ಒಳ್ಳೆ ರಿಸಲ್ಟ್ ಇದೆ. ಒಳ್ಳೆ ರಿಸಲ್ಟ್ ಬಂದಿದೆ. ನೀವು ಮುಂಚೆ ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ತಾ ಇದ್ರಿ ಅಲ್ವಾ? ಮುಂಚೆ ಎಲ್ಲ ಈ ಗೊಬ್ಬರ ಹಾಕುವುದಕ್ಕಿಂತ ಮುಂಚೆ ನೀವು ರಾಸಾಯನಿಕ ಗೊಬ್ಬರವನ್ನು ಹಾಕ್ತಿರುವಂತ ಸಂದರ್ಭದಲ್ಲಿ ಕೂಡ ಎಲೆ ಚುಕ್ಕಿ ಎಂಬಂತ ರೋಗ ವಿಪರೀತವಾಗಿ ಕಾಡ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅದರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇತ್ತು, ಕಡಿಮೆ ಆಗ್ತಾ ಇರ್ಲಿಲ್ಲ. ಆದ್ರೆ ನಮ್ಮ ಈ ಮೀನಿನ ಗೊಬ್ಬರವನ್ನು ನೀವು ಯಾವಾಗ ಹಾಕ್ಲಿಕ್ಕೆ ಶುರು ಮಾಡಿದ್ರ ಅವಾಗ ನಮ್ಮ ಈ ಭೂಮಿಯ ಫಲವತ್ತತೆ ಹೇಗೆ ಅಂತ ನಿಮ್ಗೆ ಕಾಣ್ತಾ ಉಂಟು? ನನ್ನ ಪ್ರಕಾರ ಈಗ ಮಣ್ಣಿನ ಫಲವತ್ತತೆ ಕೂಡ ಈಗ ನೋಡುವಾಗ, ಈಗ ನಾವು ಹಾಕಿ ಜಾಸ್ತಿ ಸಮಯ ಆಗಲಿಲ್ಲ ಆದ್ರೂ ಕೂಡ ಈ ಮಣ್ಣೆಲ್ಲ ನೋಡುವಾಗ ತುಂಬಾ ಸ್ಮೂತ್ ಆಗಿದೆ, ಒಳ್ಳೆಯ ಒಂದು ರಿಸಲ್ಟ್ ಕೊಡುವಂತ ತರ ಕಾಣ್ತಾ ಉಂಟು. ಮಣ್ಣೆಲ್ಲ ಹಾರ್ಡ್ ಇಲ್ಲ. ಹೌದೌದು, ಈ ಮಣ್ಣು ಸಾಫ್ಟ್ ಆಗಿ ಇರ್ತದೆ, ಬೇರುಗಳು ಆದಷ್ಟು ಹೋಗ್ಲಿಕ್ಕೆ ಅದಕ್ಕೆ ಸುಲಭವಾದಂತಹ ಅವಕಾಶ ಮಾಡಿ ಕೊಡ್ತಾರೆ. ಹೌದೌದು, ಹಾಗೆ ಈ ಗಿಡಗಳೆಲ್ಲ ಒಳ್ಳೆಯ ತರ ಬರ್ಲಿಕ್ಕೆ ಒಂದು ಕಾರಣ ಕೂಡ ಇದೆ ಅಂತ ನನ್ನ ಅನಿಸಿಕೆ. ಶ್ರೀವಣ್ರವರೇ, ನೀವು ನಿಮ್ಮ ಭಾಗದಲ್ಲಿ ಇವಾಗ ನಮ್ಮ ಜೊತೆ ಕವಿತಾ ಕೂಡ ಇದ್ದಾರೆ. ಈಗ ಕೇವಲ ಅಡಿಕೆ ಕೃಷಿಗೆ ಅಂತ ಮಾತ್ರವಲ್ಲ, ಈಗ ಮನೆಯಲ್ಲಿ ನಮ್ಮ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ನಮ್ಮ ಒಂದು ದೂರದೃಷ್ಟಿಯ ಆಲೋಚನೆ ಏನಂತ ಹೇಳಿದ್ರೆ, ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ಮನೆಗೆ ಬೇಕಾಗಿರುವಂತಹ ತರಕಾರಿಯನ್ನು, ನಾವು ದಿನನಿತ್ಯ ಬೆಳೆಸುವಂತಹ ತರಕಾರಿಯನ್ನು ಕೂಡ ನಮಗೆ ಎಷ್ಟು ಬೇಕು ಆಗಿರ್ಬೋದು, ಸ್ವಲ್ಪ ಅಲಸಂಡೆ, ಸ್ವಲ್ಪ ಬೆಂಡೆ, ಒಂದು ಸ್ವಲ್ಪ ಟೊಮೆಟೊ, ಸ್ವಲ್ಪ ಒಳ್ಳೆ ಮೆಣಸು, ಸ್ವಲ್ಪ ಕಾಳು ಇದು ಯಾವುದು ಮೆಣಸು, ಕ್ಯಾಪ್ಸಿಕಮ್ ಅಥವಾ ಪಾಲಕ್, ಇಂಥ ಸೊಪ್ಪು ತರಕಾರಿಗಳನ್ನು ನಮ್ಮ ಮನೆಯಲ್ಲೇ ಬೆಳೆಸಬೇಕಾದ್ರೆ ಈ ಸಾವಯವ ಗೊಬ್ಬರ ನಮಗೆ ಉಪಯೋಗ ಆಗುತ್ತೆ ಅಂತ ಭಾವಿಸುತ್ತಾ? ಖಂಡಿತ, ಇದು ತುಂಬಾ ಒಳ್ಳೇದಿದೆ. ನಾವು ನಮ್ಮ ಮನೆಯ ಹೂವಿನ ಗಿಡಕ್ಕೆಲ್ಲ ಹಾಕಿದ್ವಿ. ಅದರಲ್ಲಿ ಏನಂದ್ರೆ, ನಮ್ಮ ಹೂವಿನ ಗಿಡದಲ್ಲಿ ಎಲ್ಲ ಒಂಥರ ಹುಳ ಟೈಪ್ ಬಂದಿತ್ತು, ಒಂಥರ ಸಾಯ್ಲಿಕ್ಕೆ ಆಗುವ ರೀತಿಯಲ್ಲಿ ಇತ್ತು ಎಲ್ಲ. ನಾವು ಆಮೇಲೆ ಈ ಗೊಬ್ಬರ ಇಲ್ಲಿ ತಂದದ್ದು ಸ್ವಲ್ಪ ಹಾಕಿ ನೋಡುವ ಅಂತ ಅದಕ್ಕೆ ಸ್ವಲ್ಪ ಹಾಕಿದ್ವಿ. ಅದಾದ್ಮೇಲೆ ಅದು ತುಂಬಾ ಒಳ್ಳೆ ಬಂದಿದೆ. ಹೂವಿನ ಗಿಡ ಆಲ್ಮೋಸ್ಟ್ ನೀವು ನೋಡಿರ್ಬೇಕು, ನಾವು ಮನೆ ಬರುವಾಗ ತುಂಬಾ ಒಳ್ಳೆ ಬಂದಿತ್ತು. ಹಾಗೆ ಅದು ರೀಸನ್ ನೋಡುವಾಗ ನನ್ನ ಪ್ರಕಾರ ಪ್ರತಿಯೊಂದು ಸೂಕ್ತ ಆಗ್ಬಹುದು ಅಂತ ನನ್ನ ಅನಿಸಿಕೆ. ಅದ್ಭುತವಾದಂತಹ ಅನಿಸಿಕೆ ನೀವು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ ಶ್ರೀವಣ್ರವರೇ. ನಿಮಗೆ ಅಭಿನಂದನೆ, ಧನ್ಯವಾದ. ಮಡಂತ್ಯಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ವತಿಯಿಂದ, ಆಡಳಿತ ಮಂಡಳಿಯ ವತಿಯಿಂದ ಕೂಡ ನಿಮಗೆ ಒಬ್ಬ ಯುವ ಕೃಷಿಕರು, ನೀವು ರಾಸಾಯನಿಕ ಗೊಬ್ಬರದಿಂದ ಹೊರಗಡೆ ಬಂದು ಸಾವಯವ ಗೊಬ್ಬರಕ್ಕೆ ನೀವು ಈ ಸಂದರ್ಭದಲ್ಲಿ ಒತ್ತನ್ನು ಕೊಡುವಂತಹ ಈ ನಿಮ್ಮ ಒಂದು ಆಲೋಚನೆ, ಅದ್ಭುತವಾದಂತಹ ಆಲೋಚನೆ. ನಿಮಗೆ ಅಭಿನಂದನೆ ಈ ಹೊತ್ತಿನಲ್ಲಿ ನಾನು ಸಲ್ಲಿಸ್ತಾ ಇದ್ದೇನೆ. ನಿಮಗೂ ನಿಮ್ಮ ಪರಿವಾರಕ್ಕೂ ಒಂದು ಒಳ್ಳೆಯ ಒಂದು ದೇವರು ಅನುಗ್ರಹವನ್ನು ಕೊಡಲಿ. ನಿಮಗೆ ಸುಖ ಸಂಪತ್ತು ಮತ್ತು ಸಂತೋಷ, ನೆಮ್ಮದಿಯ ಈ ಕೃಷಿ ಜೀವನವನ್ನು ನಿಮಗೆ ಕೊಡಲಿ ಎಂದು ಮಡಂತ್ಯಾರ್ನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ನಿಮಗೆ ಅಭಿನಂದಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದೇ ರೀತಿ ಕವಿತರವರೇ, ನೀವು ನೋಡಿ, ಇವಾಗ ಅದ್ಭುತವಾದಂತಹ ಫೀಡ್ಬ್ಯಾಕ್ ನಮಗೆ ಸಿಗ್ತಾ ಉಂಟು. ಈಗ ಸ್ಟೀವನ್ರವರು, ನಾವು ಪ್ರಥಮ, ನೀವು ಹೇಳಿದಾಗೆ ಪ್ರಥಮ ಗ್ರಾಹಕರವರು. ಸೊ ಪ್ರಥಮ ಗ್ರಾಹಕರಿಗೆ ಭಾರಿ ಒಳ್ಳೆಯ ರೀತಿಯಲ್ಲಿ ಒಂದು ಸಮಾಧಾನ ತರುವಂತಹ ಒಂದು ರಿಸಲ್ಟ್ ಇವರಿಗೆ ಸಿಕ್ಕಿದೆ. ಇದೇ ರೀತಿ ನೀವು ನಮ್ಮ ಭಾಗದಲ್ಲಿ, ಮಡಂತ್ಯಾರ್ನ ಕೃಷಿ ಪತ್ತಿನ ಸಹಕಾರಿ ಸಂಘದ ಭಾಗದಲ್ಲಿ ಮಾತ್ರವಲ್ಲ, ನೀವು ಇಡೀ ಬೆಳ್ತಂಗಡಿ ತಾಲೂಕಿನಲ್ಲಿ ಅಂತ ತೆಗೆದುಕೊಂಡ್ರು ಕೂಡ, ಅಥವಾ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತ ಹಿಡ್ಕೊಂಡ್ರು ಕೂಡ ಸರಿಸುಮಾರು ಎಷ್ಟು ಸೊಸೈಟಿಗಳಿಗೆ ನೀವು ಹಾಕ್ತಾ ಇದ್ದೀರಿ ಇಂತ ಗೊಬ್ಬರ? ಈವರೆಗೆ ಒಂದು 30 ಸೊಸೈಟಿಗಳಿಗೆ ಹೋಗಿದೆ ಸರ್. ಅಂದ್ರೆ ನಿಮ್ಮ ಈ ಒಂದು ಗೊಬ್ಬರ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಕುಂದಾಪುರದಿಂದ ನಮ್ಗೆ ಇವಾಗ ಕೊಡ್ಲಿಕ್ಕೆ ನೀವು ಸ್ಟಾರ್ಟ್ ಮಾಡಿದಿರ ಅಷ್ಟೇ. ಒಂದು ವರ್ಷದಲ್ಲೇ ನೀವು, ಅಂದ್ರೆ ಗ್ರಾಹಕರಷ್ಟು ಸುಲಭದಲ್ಲಿ ತೆಗೆದುಕೊಳ್ಳುವುದಿಲ್ಲ. ಕಣ್ಣಾರೆ ಕಂಡು ಕಿವಿಯರೆ ಕೇಳಿ ಅದನ್ನು ಕರೆಕ್ಟ್ ಆಗಿ ಅನಲೈಸ್ ಮಾಡಿದ ಮೇಲೆ ಮಾತ್ರ ಕೃಷಿಕರು ಅದನ್ನು ತೆಗೆದುಕೊಳ್ತಾರೆ. ಇಲ್ಲದ್ರೆ ಅಷ್ಟು ಸುಲಭದಲ್ಲಿ ಕೃಷಿಕರು ಒಪ್ಪಿಕೊಳ್ಳುವುದಿಲ್ಲ. ಈ ಸಂದರ್ಭದಲ್ಲಿ ಕೃಷಿಕರು ನೋಡಿ, ಇಂಥ ಒಂದು ಒಳ್ಳೆಯ ರಿಸಲ್ಟ್ ಅನ್ನು ನೀವು ಜನರಿಗೆ ತೋರಿಸುವಂತ ಸಂದರ್ಭದಲ್ಲಿ ನೀವು ಎಷ್ಟು ಕೃಷಿಕರಿಗೆ ದಿನನಿತ್ಯವಾಗಿ ನೀವು ಕೃಷಿಕರನ್ನು ಸಂಪರ್ಕ ಮಾಡ್ತಾ ಇದ್ದೀರಿ? ನಾವೊಂದು ಡೈಲಿ ಒಂದು 25 ಇಂದ 30 ಅಂದ್ರೆ 25ರಿಂದ 30 ಫಾರ್ಮರ್ಸ್ ಮನೆಗೆ ವಿಸಿಟ್ ಮಾಡ್ತೀವಿ ಸರ್. ಸೊ ಇವಾಗಲೇ ನಮ್ಮ ಮಡಂತ್ಯಾರಿಂದ ಇವಾಗ ಒಂದು ಲೋಡ್ ಖಾಲಿಯಾಗಿ ಎರಡನೇ ಲೋಡ್ ಅನ್ನು ನೀವು ಹಾಕಿದಿರಿ. ಮಳೆಯ ಕಾರಣದಿಂದ ಈಗ ಸ್ವಲ್ಪ ಕೃಷಿಕರು ಹಾಕ್ತಾರೆ, ಯಾಕೆ ವಿಪರೀತ ಮಳೆ ಉಂಟು. ಮತ್ತೆ ಕೂಡ ನಮಗೆ ಇವಾಗ ಸಿಕ್ಕಾಪಟ್ಟೆ ಡಿಮಾಂಡ್ ಬಂದಿದೆ ಇವಾಗ. ಸೊ ಅದೇ ರೀತಿ ಈ ಮೀನಿನ ಗೊಬ್ಬರ ಹೊರತುಪಡಿಸಿ ಬೇರೆ ಯಾವುದು ಸಾವಯವ ಗೊಬ್ಬರ ನಿಮ್ಮ ವಿಸ್ತೃತ ಆಗ್ರೋ ಇಂಡಸ್ಟ್ರಿಯಲ್ಲಿ ಉಂಟು?
ನಮ್ಮ ಕಂಪನಿಯಲ್ಲಿ ಅಂದ್ರೆ ಮರೀನಾ ಪ್ಲಸ್ ಅಂತ ಲಿಕ್ವಿಡ್ ಕೂಡ ಇದೆ ಸರ್, ಸೇಮ್ ಮೀನಿನ ಮೂಲದ್ದೇ ಆಯಿಲ್ ಅದು. ಅದು ಕೂಡ ತುಂಬಾ ಪರಿಣಾಮಕಾರಿಯಾಗಿದೆ, ಒಳ್ಳೆ ರಿಸಲ್ಟ್ ಬಂದಿದೆ ಆಲ್ರೆಡಿ ಯೂಸ್ ಮಾಡಿದ ಕಸ್ಟಮರ್ ಇದು. ನಮ್ಮ ಈ ಭಾಗದಲ್ಲೇ ಇದ್ದಾರೆ, ನಮ್ಮ ಪಾಂಡವರಕಲ್ಲು ಇಲ್ಲೆಲ್ಲ. ಅದಂದ್ರೆ ಆ ಲಿಕ್ವಿಡ್ ಅನ್ನು ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಅವ್ರು? ಆಲ್ ಕ್ರಾಪ್ಗೆ ಸರ್ ಇದೆ. ಆಮೇಲೆ ಇದು ಟಾರ್ಪಲಿನ್ ಕೂಡ ಇದೆ ನಮ್ಮಲ್ಲಿ, ಮತ್ತೆ ಬಾಕಿ ಇನ್ಸ್ಟ್ರೂಮೆಂಟ್ ಕೂಡ ಇದೆ ಸರ್. ಅಂದ್ರೆ ಮತ್ತೆ ಅದ್ರ ಜೊತೆಗೆ ಇನ್ನೊಂದು ಇಲ್ಲಿ 3 ಬಗೆ DAP, NPK, ಪೊಟ್ಯಾಷ್ ಅಂತ ಕೊಟ್ಟಿದ್ದೀವಿ.